ವೀಕೆಂಡ್ನಲ್ಲಿ ಮನೆಯಲ್ಲೇ ಕೂತು ಆರಾಮಾಗಿ ಸಿನಿಮಾ ನೋಡಬೇಕು ಅಂದ್ಕೊಳ್ಳೋರಿಗೆ ಒಂದು 5 ಒಳ್ಳೆ ಸಿನಿಮಾಗಳನ್ನು ನಾನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಮಲಯಾಳಿ ಫ್ರಮ್ ಇಂಡಿಯಾ. ಇದು ಮೂಲತಃ ಮಲಯಾಳಂ ಭಾಷೆಯ ಸಿನಿಮಾ. ನಿವಿನ್ ಪೌಲ್ ಅಭಿನಯದ ಈ ಸಿನಿಮಾ ಕನ್ನಡದಲ್ಲೂ ಕೂಡ ಅವೈಲೇಬಲ್ ಇದೆ. ಸೋನಿ ಲಿವ್ ಇರುವಂತಹ ಈ ಸಿನಿಮಾ ತುಂಬಾನೇ ಒಳ್ಳೆ ಸಬ್ಜೆಕ್ಟ್ ಮತ್ತೆ ಕಂಟೆಂಟ್ ಇರುವಂತಹ ಸಿನಿಮಾ. ಹಾಗೆ ನೆಟ್ಫ್ಲಿಕ್ಸ್ ಅಲ್ಲಿ ಮಹಾರಾಜ್ ಅನ್ನುವಂತಹ ಒಂದು ಮೂವಿ ಇದೆ. ಈ ಮೂವಿ ಕನ್ನಡದಲ್ಲಿ ಅವೈಲೇಬಲ್ ಇಲ್ಲ. ಮೂಲತಃ ಹಿಂದಿ ಭಾಷೆಯ ಸಿನಿಮಾ ಇದು. ಆದರೆ ಒಂದು ನಿಜ ಜೀವನದ ಘಟನೆಗಳನ್ನು ಆಧರಿಸಿ ಮಾಡಿರುವಂತಹ ಒಂದು ಸಿನಿಮಾ. ಖಂಡಿತವಾಗ್ಲೂ ನೋಡಲೇಬೇಕಾದಂಥ ಒಂದು ಸಿನಿಮಾ ಇದು. ಹಾಗೆ ಸೋನಿ ಲಿವ್ ಅವೈಲೇಬಲ್ ಇರುವಂತಹ ವರ್ಷಂಗಳಕ್ಕೂ ಶೇಷಂ ಅನ್ನುವಂಥ ಒಂದು ಮಲಯಾಳಂ ಮೂವಿ. ಇದು ಕೂಡ ಕನ್ನಡ ಭಾಷೆಯಲ್ಲಿ ಅವೈಲೇಬಲ್ ಇದೆ. ಒಂದು ಮೂವಿ ಮೇಕಿಂಗ್ ಜರ್ನಿಯನ್ನು ಎಂಜಾಯ್ ಮಾಡುವಂಥ ಒಂದು ಸಿನಿಮಾ. ಬಹಳ ವಿಭಿನ್ನವಾಗಿ ಸ್ಕ್ರೀನ್ ಪ್ಲೇ ಇರುವಂತಹ ಒಂದು ಸಿನಿಮಾ. ಈ ಸಿನಿಮಾ ಕೂಡ ತುಂಬಾ ಒಳ್ಳೆಯ ರಿವ್ಯೂಸನ್ನು ಪಡೆದಿತ್ತು. ಸೊ ಈ ಮೂವಿ ಕೂಡ ನಿಮ್ಮ ವೀಕೆಂಡ್ಗೆ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳಬಹುದು. ಹಾಗೆ ಹಾಟ್ಸ್ಟಾರ್ನಲ್ಲಿ ಗುರುವಾಯೂರು ಅಂಬಲ ನಾಡಾಯಿಲ್ ಅನ್ನುವಂಥ ಒಂದು ಸಿನಿಮಾ ಇದೆ. ಪೃಥ್ವಿರಾಜ್ ಸುಕುಮಾರನ ಅಭಿನಯದ ಸಿನಿಮಾ ಇದು. ಈ ಸಿನಿಮಾ ಕೂಡ ಕನ್ನಡದಲ್ಲಿ ಅವೈಲೇಬಲ್ ಇದೆ. ಮೂಲತಃ ಮಲಯಾಳಂ ಭಾಷೆಯ ಸಿನಿಮಾ. ಒಂದು ಫನ್ ಕಂಟೆಂಟ್ ಇರುವಂಥ ಒಂದು ಸಿನಿಮಾ, ಕಾಮಿಡಿ ಡ್ರಾಮಾ. ಖಂಡಿತವಾಗ್ಲೂ ಈ ಸಿನಿಮಾನ ನೀವೆಲ್ಲರೂ ಕೂಡ ಎಂಜಾಯ್ ಮಾಡ್ತೀರಿ. ಸೊ ಒಂದು ಫ್ಯಾಮಿಲಿ ಎಲ್ಲ ಕೂತು ಒಂದು ಸಿನಿಮಾ ನೋಡಬೇಕು ಅಂತಂದರೆ ಈ ಸಿನಿಮಾನ ಕೂಡ ನೀವು ಆಯ್ಕೆ ಮಾಡಿಕೊಳ್ಬಹುದು. ಹಾಗೆ ನಮ್ಮ ಅಪ್ಪಟ ಕನ್ನಡದ ಸಿನಿಮಾ ಶಾಕಾಹಾರಿ ಅಂತೇಳಿ ಪ್ರೈಮಲ್ಲಿ ಅವೈಲೇಬಲ್ ಇದೆ. ರಂಗಾಯಣ ರಘು ಅವರು ಮುಖ್ಯ ಭೂಮಿಕೆಯಲ್ಲಿರುವಂಥ ಒಂದು ಸಿನಿಮಾ. ಬಹಳನೇ ಅದ್ಭುತವಾಗಿ ಈ ಸಿನಿಮಾ ಮಾಡಿದ್ದಾರೆ. ನಮ್ಮ ಕನ್ನಡದಲ್ಲಿ ಒಳ್ಳೆ ಕಂಟೆಂಟ್ ಮೂವೀಸ್ ಬರಲ್ಲ ಅಂತ ಆಗಾಗ ಕೆಲವರು ಆರೋಪ ಮಾಡ್ತಾ ಇರ್ತಾರೆ. ಬಟ್ ಇಂಥ ಮೂವಿನ ಮಿಸ್ ಮಾಡಿಕೊಂಡು ನೀವು ಆ ರೀತಿ ಆರೋಪ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ. ಕಂಟೆಂಟ್ ಮೂವೀಸ್ ಬೇಕು ಅಂತ ಕೇಳುವಂಥವ್ರು ಈ ಸಿನಿಮಾನ ಮಿಸ್ ಮಾಡದೆ ನೋಡಬೇಕು.